ಇನ್ನು ಪಂಚಮಸಾಲಿಯ 2A ಮೀಸಲಾತಿ ಹೋರಾಟ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಸದನದಲ್ಲಿ ಪಂಚಮಸಾಲಿ ವಿಷಯ ಪ್ರಸ್ತಾಪಕ್ಕೆ ಬಿಜೆಪಿ ಸಜ್ಜಾಗಿದೆ. ಇವತ್ತು ಶೂನ್ಯ ವೇಳೆಯಲ್ಲಿ ವಿಚಾರವನ್ನ ಪ್ರಸ್ತಾಪಿಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಉಭಯ ಸದನದಲ್ಲೂ ಕೂಡ ಪಂಚಮಸಾಲಿ ವಿಷಯ ಪ್ರಸ್ತಾಪವಾಗುತ್ತೆ. ಈಗಾಗಲೇ ಸ್ಪೀಕರ್ ಮುಂದೆ ವಿಪಕ್ಷ ನಾಯಕರು ಪ್ರಸ್ತಾವವನ್ನ ಸಲ್ಲಿಸಿದ್ದಾರೆ. ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಅವಕಾಶವನ್ನ ಕಲ್ಪಿಸಬೇಕು ಅನ್ನೋದಾಗಿ ಪಟ್ಟು ಹಿಡಿದಿದ್ದಾರೆ. ಚರ್ಚೆಗೆ ಅವಕಾಶ ನೀಡದೇ ಇದ್ರೆ ಧರಣಿಯ ಸಾಧ್ಯತೆ ಇದೆ. ಪಂಚಮಸಾಲಿ 2A ಮೀಸಲಾತಿ ಹೋರಾಟವನ್ನು ನಿನ್ನೆ ದಿನ ಶ್ರೀಗಳ ನೇತೃತ್ವದಲ್ಲಿ ಮಾಡಲಾಗಿತ್ತು. ಬಟ್ ಅದು ಯಾವ ಸ್ವರೂಪಕ್ಕೆ ತಿರುಗಿತು ಅನ್ನೋದನ್ನು ಕೂಡ ನಾವು ನಿಮಗೆ ತೋರಿಸಿದ್ವಿ. ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಯ್ತು, ಒಂದಷ್ಟು ಜನಗಳಿಗೆ ಗಾಯವಾಯಿತು. ಅದು ನಿನ್ನೆಯ ದೃಶ್ಯಗಳು ನೀವು ನೋಡ್ತಾ ಇದ್ದೀರಲ್ಲ ಟಿವಿ ಸ್ಕ್ರೀನ್ ಮೇಲೆ. ಈ ರೀತಿಯಾಗಿ ಇತ್ತು 2A ಮೀಸಲಾತಿ ಹೋರಾಟ. ಇವತ್ತು ನಿನ್ನೆಯದಲ್ಲ. ಈ ಹಿಂದೆ ಬಿಜೆಪಿ ಆಡಳಿತದಲ್ಲಿ ಇರಬೇಕಾದ್ರೂ ಕೂಡ 2A ಮೀಸಲಾತಿಯ ಕೂಗು ಕೇಳಿ ಬರ್ತಾ ಇತ್ತು. ಪಂಚಮಸಾಲಿಗೆ 2A ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತ ಕೂಗಿತ್ತು. ನಿನ್ನೆ ದಿನವೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಜಯಮೃತ್ಯುಂಜಯ ಶ್ರೀಗಳು ಅದರ ನೇತೃತ್ವವನ್ನು ವಹಿಸಿದ್ರು. ಆದರೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಲಾಯಿತು. ಇದೀಗ ಇದನ್ನೇ ಅಸ್ತ್ರವಾಗಿ ಬಳಸುವುದಕ್ಕೆ ಬಿಜೆಪಿ ನಾಯಕರು ಸಿದ್ಧವಾಗಿದ್ದಾರೆ. ಒಂದು ಕಡೆಯಲ್ಲಿ ಸದನದಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡುವುದಕ್ಕೆ ತಯಾರಿಯನ್ನ ನಡೆಸಿದ್ದಾರೆ. ಶೂನ್ಯ ವೇಳೆಯಲ್ಲಿ ವಿಚಾರ ಪ್ರಸ್ತಾಪಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಜೊತೆಗೆ ಉಭಯ ಸದನದಲ್ಲೂ ಕೂಡ ಪಂಚಮಸಾಲಿ ಹೋರಾಟದ ವಿಚಾರ ಪ್ರಸ್ತಾಪ ಆಗುತ್ತೆ. ಇದಕ್ಕಾಗಿ ಈಗಾಗಲೇ ಸ್ಪೀಕರ್ ಮುಂದೆ ಪ್ರಸ್ತಾಪವನ್ನ ಸಲ್ಲಿಸಿದ್ದಾರೆ. ಆರ್ ಅಶೋಕ್ ಚರ್ಚೆಯನ್ನ ಮಾಡುವುದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನೋದಾಗಿ ಪಟ್ಟು ಹಿಡಿದಿದ್ದಾರೆ. ಚರ್ಚೆಗೆ ಅವಕಾಶ ನೀಡದೇ ಇದ್ರೆ ಧರಣಿ ಮಾಡ್ತೀವಿ ಅನ್ನೋದಾಗಿಯೂ ಕೂಡ ಎಚ್ಚರಿಸಿದ್ದಾರೆ. ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ಪಂಚಮಸಾಲಿ ಕ್ರಾಂತಿ. ಬೆಳಗಾವಿ ಲಾಠಿ ಚಾರ್ಜ್ಗೆ ಸ್ವಾಮೀಜಿಗಳಿಂದ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಇಂದು ರಾಜ್ಯಾದ್ಯಂತ ರಸ್ತೆ ತಡೆದು ಧರಣಿಯನ್ನು ನಡೆಸುವುದಕ್ಕೆ ಶ್ರೀಗಳು ಕರೆಯನ್ನ ಕೊಟ್ಟಿದ್ದಾರೆ. ಪಂಚಮಸಾಲಿಗರಿಗೆ ಕರೆಯನ್ನ ನೀಡಿರುವಂತ ಜಯಮೃತ್ಯುಂಜಯ ಶ್ರೀಗಳು ಎಲ್ಲಾ ಊರಲ್ಲಿ ರಸ್ತೆಯನ್ನ ತಡೆದು ಹೋರಾಟ ಮಾಡಬೇಕು ಅಂತ ಶ್ರೀಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಹಿರೇಬಾಗೇವಾಡಿ ಟೋಲ್ ನಾಕಾ ಬಂದ್ ಮಾಡ್ತೇವೆ ಅನ್ನೋದಾಗಿನೂ ಕೂಡ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಜಯಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ಸರ್ಕಾರದ ವಿರುದ್ಧವಾಗಿ ಬೀದಿಗಿಳಿಯಲಿರುವಂತಹ ಕೂಡಲ ಸಂಗಮ ಶ್ರೀಗಳು ನೋಡಿ, ನಿನ್ನೆ ದಿನದ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರಯತ್ನಗಳಾಯಿತು. ಆ ನಂತರದಲ್ಲಿ ಶ್ರೀಗಳು ಕೂಡ ಮಾತನಾಡ್ತಾ ಇದ್ರು. ಎಷ್ಟೋ ಜನ ಹೇಳ್ತಾ ಇದ್ರು ಈ ಸರ್ಕಾರ ಪಂಚಮಸಾಲಿಗಳ ವಿರುದ್ಧವಾಗಿದೆ ಅಂತ. ಅದನ್ನ ನಂಬಿರ್ಲಿಲ್ಲ. ಆದ್ರೆ ನಿನ್ನೆಯ ನಡೆಯನ್ನ ಕಂಡಾಗ ನನಗೂ ಕೂಡ ಹೌದು ಅಂತ ಅನ್ನಿಸ್ತು. ಸೊ ಈ ನಡೆಗೆ ಸರ್ಕಾರ ಕ್ಷಮೆ ಕೇಳಬೇಕು ಅನ್ನೋದಾಗಿಯೂ ಕೂಡ ಶ್ರೀಗಳು ಆಗ್ರಹಿಸಿರೋದು ಇದೆ.